ಆಯ್ತಾ. ಸ್ನೇಹಿತರೆ ನಮಸ್ಕಾರ, ನಾನು ರಘುನಂದನ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವಿದ್ದೀವಿ ಇಲ್ಲಿ ಪಿಣ್ಯ ಪೊಲೀಸ್ ಠಾಣೆ. ನೋಡ್ತಾ ಇರ್ಬೋದು ಏನಪ್ಪ, ಯಾವಾಗಲೂ KRS ಪಕ್ಷದವರು ಪೊಲೀಸರ ಇವ್ರ ಮೇಲೇನೆ ಹೋಗ್ತಾ ಇರ್ತಾರೆ. ಪೊಲೀಸ್ ಠಾಣೆಗಳು ಇವ್ರಿಗೂ ಏನೋ ಒಂದಿರ್ತ ಅವಿನಾಭಾವ ಸಂಬಂಧ ಅಂತ ನೀವು ಆಲೋಚಿಸ್ಬೋದು. ನಿಜವಾಗ್ಲೂ ಇವತ್ತು ನಾವು ಹೇಳಬೇಕು ಅಂದರೆ, ಹಿಂದೆ ಈ ರೌಡಿಗಳ ಉಪಟಳ ಹೆಚ್ಚಾಗಿ ನಗರದಲ್ಲಿ ಅಂತ ಇಂಥ ಏನೋ ಕ್ರೈಮು ಇನ್ನೊಂದು ಮತ್ತೊಂದು ಅಂತನೋ, ನಾಯಿಗಳ ಉಪಟಳ ಅಂತನೋ, ಇನ್ಯಾವುದೋ ಉಪಟಳ ಅನ್ನೋ ಥರದಲ್ಲಿ ಸಾಮಾನ್ಯವಾಗಿ ಮಾಧ್ಯಮಗಳಲ್ಲಿ ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಇನ್ನೊಂದು ಕಡೆ ನೋಡ್ತಾ ಇದ್ವಿ. ಇವಾಗ ಏನಾಗಿದೆ ಪ್ರಸ್ತುತಕ್ಕೆ ಅಂದರೆ, ಒಂದು ರೀತಿ ಪೊಲೀಸರ ಉಪಟಳ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಯಾರು ನಮ್ಮನ್ನ ರಕ್ಷಿಸಬೇಕಾಗಿತ್ತು, ನಮ್ಮನ್ನ ಕಾಯ್ಬೇಕಿತ್ತು, ಕಾನೂನಾತ್ಮಕವಾಗಿ ಕಾನೂನನ್ನ ಕೆಲಸ ಮಾಡಿ ಕಾನೂನನ್ನ, ಈ ದೇಶದ ಸಂವಿಧಾನವನ್ನ ಕಾಯ್ಬೇಕಿತ್ತು ಅಂತ ಜನರು, ಅದಕ್ಕೆ ನೇಮಕಗೊಂಡಂತ ಪೊಲೀಸರೇ ಸ್ವತಃ ಯಾವುದೇ ಕೋರ್ಟ್ ಆಜ್ಞೆಗೋ, ಕೋರ್ಟ್ ಆದೇಶಗಳಿಗೋ, ಅಥವಾ ಮೇಲಧಿಕಾರಿಗಳ ಆದೇಶಗಳಿಗೋ, ಯಾವ ಸರ್ಕಾರದ ಆದೇಶಗಳಿಗೂ ಕ್ಯಾರೆ ಅನ್ನೋದ ರೀತಿಯಲ್ಲಿ ಇವತ್ತು ವರ್ತಿಸೋದ್ರ ಮೂಲಕ ಇದೊಂದು ರೀತಿ ನನಗೆ ಒಂದ್ ಕಡೆ ಒಂದೊಂದ್ಸಲ ಅನುಮಾನ ಆಗುತ್ತೆ. ಇದು ಯಾವ್ದು ಪಾಕಿಸ್ತಾನದಲ್ಲಿ ಇದ್ದೀವೋ, ಯಾವ್ದೋ ಮಿಲಿಟರಿ ಇದ್ರಲ್ಲೋ ಆಡಳಿತದಲ್ಲೋ, ಇನ್ಯಾವುದೋ ಪೊಲೀಸ್ ಚುಕ್ಕಣಿ ಆಡಳಿತದಲ್ಲೋ, ಇದು ಯಾವ್ದೋ ಏನ್ ಹೇಳ್ತಾರೆ ಅದಕ್ಕೆ, ಒಂದ್ ರೀತಿ ಒಬ್ರೇ ಇದನ್ನ ಮಾಡ್ತಾರಲ್ಲ ಆಡಳಿತ, ಒಂದ್ ರೀತಿ ಹಿಟ್ಲರ್ ಆಡಳಿತದಲ್ಲಿ ಇದೀವೋ, ಅಥವಾ ಒಂದ್ ರೀತಿಯ ಏನು ಸಂಪೂರ್ಣವಾಗಿ ಒಂದ್ ರೀತಿ ದುಂಡಾವರ್ತನೆ ಅಂತ ಹೇಳ್ಬೋದು. ಯಾಕೆ ಇಷ್ಟೆಲ್ಲ ಪೀಠಿಕೆ ಆಗ್ತಾ ಇದೀನಿ ಇವತ್ತು ಅಂದ್ರೆ, ಇವ್ರು ನನ್ನ ಪಕ್ಕದಲ್ಲಿ ನಿಂತಿರೋ ಮೇಡಮ್, ಏನ್ ಹೆಸರು ನಿಮ್ದು? ನಾಗಲಕ್ಷ್ಮಿ. ಇವರು ನಾಗಲಕ್ಷ್ಮಿ ಇವರ ಹಸ್ಬೆಂಡ್ ತಿಪ್ಪೇಶ್ ಅಂತ ಹೇಳಿ, ಅವರು ನಮ್ಮ ಪಕ್ಷದಲ್ಲೇ ಒಬ್ರು ಕಾರ್ಯಕರ್ತರಾಗಿ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಆದ್ರೆ ಈಗ ಮೊನ್ನೆ ಏನಾಗಿದೆ ಹೇಳಿ ಮೇಡಮ್, ಈಗ ಮುಂಚೆ ನಿಮ್ಗೆ ಏನಾಗಿದೆ ಹೇಳಿ, ನೀವು ಏನಕ್ಕೆ ಇವತ್ತಿಲ್ಲಿ ಬಂದಿದ್ದೀವಿ, ನೀವು ಅವರೇ ಒಂದ್ ನಿಮಿಷ ಕೇಳೋಣ, ಅದಾದ್ಮೇಲೆ ನಾನು ವಿಸ್ತೃತವಾಗಿ ಹೇಳ್ತೀನಿ ಏನಾಗಿದೆ ಏನು ಅಂತ ಹೇಳಿ ಜೋರಾಗಿ ಮಾತಾಡಿ. ಬೆಳಗ್ಗೆ ಇಬ್ರು ಬರ್ತಾರೆ 10 ಗಂಟೆಗೆ. ನೀವು ಎಲ್ಲಿ ವಾಸ ಆಗಿದ್ದೀರಿ? ನಾವು ಮಾರುತಿ ಬಡಾವಣೆ ಚೊಕ್ಸಂದ್ರ ಸಿದ್ದರಾಜು ಬಿಲ್ಡಿಂಗ್ ಅಲ್ಲಿ ಇದೀವಿ. ಬೆಳಗ್ಗೆ ಇಬ್ರು 10 ಗಂಟೆ ಬರ್ತಾರೆ. ನನ್ನ ಮಗಳು ಒಬ್ಳೆ ಇರ್ತಾಳೆ ಮನೆಯಲ್ಲಿ. ನಿಮ್ಮ ಅಪ್ಪಾಜಿ ಇಲ್ವಾ ಅಂತ ಕೇಳ್ತಾರೆ. ಅವಳು ಇಲ್ಲ ಅಂತ ಹೇಳಿದಾಗ ಹೊರಟೋಯ್ತಾರೆ. ಮತ್ತೆ 4 ಗಂಟೆ ಬಿಟ್ಟು ನಂತರ 2:30 ಸರಿಯಾಗಿ ಮತ್ತೆ ಇನ್ನೂ ಒಬ್ರು ಲೇಡೀಸ್ ಬರ್ತಾರೆ. ಅವ್ರು ಯಾವುದೇ ಪೊಲೀಸ್ ಡ್ರೆಸ್ ಏನು ಹಾಕಿರೋದಿಲ್ಲ. ನಿಮ್ಮ ತಂದೆ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ ಆಂಟಿ ಅಂತ ಹೇಳ್ತಾಳೆ. ಹೇಳಿದಾಗ ಸರಿ, ನಿಮ್ಮ ಕಾರ್ ಸೀಸ್ ಮಾಡ್ಕೊಂಡು ಹೋಗ್ತೀವಿ, ಕೀ ಎಲ್ಲಿ ಅಂತ ಮನೆಗೆಲ್ಲ ಚಲ್ಲಾಪಿಲ್ಲಿ ಮಾಡಿ ಕೀ ಎಲ್ಲ ಹುಡುಕಿ ನನ್ನ ಮಗಳನ್ನೆಲ್ಲ ಬೆದರಿಸ್ತಾರೆ. ಕೀ ಯಾವುದು ಸಿಗೋದಿಲ್ಲ, ಕೀ ಮನೇಲಿ ಇರೋದಿಲ್ಲ. ಹಾಗಾಗಿ ಹೋಗ್ಬಿಟ್ಟು ಕೀ ಹೊಡೆದು ಅವರೇನೆ 8 ಜನ, ಮತ್ತೆ ಅದರಲ್ಲಿ ಟೋಟಲಾಗಿ 8 ಜನ ಟ್ರೈನ್ ಡ್ರೈವರು ಸೇರಿ ಇರ್ತಾರೆ. ಎಲ್ಲ ಕೀ ಹೊಡೆದು ಒಳಗಡೆ ಕಾರಲ್ಲಿ ಇದ್ದಿದ್ದು ಐಟಮ್ ಎಲ್ಲ ತೆಗೆದಿಡ್ತಾರೆ. ನನಗೆ 2:27ಕ್ಕೆ ನಮ್ಮ ಮನೆ ಓನರ್ ಫೋನ್ ಮಾಡ್ತಾರೆ, ಯಾರೋ ಪೊಲೀಸ್ ಅಂತ ಬಂದಿದ್ದಾರೆ, ನಾನು ಹೋಯ್ತಾ ಇದ್ದೀನಿ ಬನ್ನಿ ಅಮ್ಮ ಅಂತ ಅಂದು. ಅವಾಗ ನಾನು ಬರೋದ್ರಾಗ ಅಷ್ಟರಲ್ಲಿ ಅಲ್ಲೇ ಕಾರೆಲ್ಲನ ಲಾಕ್ ತೆಗೆದು ಕ್ರೈನ್ದು ಇದನ್ನ ಹಾಕ್ತಾ ಇರ್ತಾರೆ, ಸರ್ಪ್ನಿ. ಏನಕ್ಕೆ ತಾಂತಾ ಇದ್ದೀರಾ ಕಾರು ಅಂತಂದರೆ, ನಮ್ಮನ್ನೇನು ಕೇಳಬೇಡಿ, ಅಲ್ಲಿ ನಮ್ಮ ಸಾಹೇಬ್ರಿದ್ದಾರೆ, ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಅವ್ರ ಹತ್ರ ಹೋಗಿದ್ರೆ ಒಬ್ಬರು ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡಿರ್ತಾರೆ. ಅವ್ರನ್ನೋಗಿ ಸರ್ ಏನಕ್ಕೆ ಗಾಡಿ ಎತ್ತುತ್ತಾ ಇದ್ದೀರಾ ಅಂದರೆ, ನಿಮ್ಮ ಮನೆಯವ್ರು ಇಲ್ವಾ ಅಂತಾರೆ. ಇಲ್ಲ ಸರ್ ಅಂತಂದರೆ, ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ ನಾನು ಅಂತಾರೆ. ಸರ್ ಹೇಳೋದು ಬೇಡ, ಹೋಗ್ಲಿ ನೋಟಿಸ್ ಕೊಡಿ ಸರ್, ಏನು ಕಾರ್ ಸೀಸ್ ಮಾಡ್ತಾ ಇದ್ದೀರಾ ಅಂದರೆ, ಅದೆಲ್ಲ ನೀವು ಕೋರ್ಟಲ್ಲಿ ಬಂದು ಮಾತಾಡಿ, ಕೋರ್ಟಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ ಸರ್, ಮತ್ತು ಕಾರ್ ಯಾವ ಕಾರಣಕ್ಕೋಸ್ಕರ ಕಾರ್ ಎತ್ತುತ್ತಾ ಇದ್ದೀರಾ ಅಂದರೆ, ಕೋಳಿ ಕೇಳಿ ಮಸಾಲೆ ಯಾರು ಅರಿಯಲ್ಲ, ಹಾಕಿ ಕೆತ್ರಿ ಕಾರು ಅಂತ ಹೇಳ್ತಾರೆ. ಆಮೇಲೆ ನಾನು ಅವರೆಲ್ಲ ಅಷ್ಟೆಲ್ಲ ಮಾತಾಡಿದಾಗ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಬ್ಬರು ಲೇಡೀಸು, ಏನಕ್ಕೆ ಮುಖಗಳೆಲ್ಲ ಹಿಡಿತೀಯಾ, ವೀಡಿಯೋ ಮಾಡೋಕ್ಕೆ ಹೋಯ್ತೀಯಾ ಅಂತಂದು ಹಲ್ಲೆ ಮಾಡಿ, ಸ್ವಲ್ಪ ಕೈಯೆಲ್ಲ ಪರ್ಚಿ ಎಲ್ಲ ಇದು ಮಾಡಿ, ಬೆರಳು ಸ್ವಲ್ಪ ಇದು ಮಾಡಿ ಮುರಿದು ಬಿಡ್ತಾರೆ. ತುಂಬ ನೋವಾಗುತ್ತೆ ಅವಾಗ. ಆ ನಂತರ ನಾನು ಅವ್ರು ಹೋಗೋವರೆಗೂ ಎಲ್ಲ ವೀಡಿಯೋನು ಮಾಡ್ತಾ ಇರ್ತೀನಿ. ಅವರೆಲ್ಲ ಹೊರಟ ಮೇಲೆ ವೀಡಿಯೋ ಆಫ್ ಮಾಡಿದಾಗ, ನಿಮ್ಮ ಕೆಲಸ ಮಾಡ್ಕೊಂಡು ಇದ್ದಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿತ್ತ ಅಂತ ಬ್ಲ್ಯಾಕ್ ಟೀ ಶರ್ಟ್ ಹಾಕ್ಕೊಂಡಿರೋರು ಹೇಳ್ತಾರೆ. ಇಷ್ಟೇ ಅಲ್ಲ, ನಿಮ್ಮ ಕಾರು, ನಿನ್ನ ಹೆಸರಲ್ಲೊಂದು ಗಾಡಿ ಇದೆ, ಎಲ್ಲನೂ ಕ್ರ್ಯಾಪ್ ಮಾಡ್ತೀನಿ ಹಿಂಗೆ ಆದರೆ ಅಂತಂದು ಹೇಳ್ಬಿಟ್ಟು ಹೊರಟೋಗ್ತಾರೆ. ಸರ್ ಭಾಳ ಧಮಕಿ ಹಾಕಿ ಎದುರಿಸಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಇದು ಸ್ನೇಹಿತರೆ, ಇಷ್ಟೊತ್ತು ಏನು ಕೇಳಿದ್ರಿ, ಇವತ್ತು ಪೊಲೀಸರು ಅಂದ್ರೆ ಜನರಿಗೆ ಒಂದ್ ರೀತಿ ಧೈರ್ಯ, ಒಂದ್ ರೀತಿ ರಕ್ಷಣೆ, ಒಂದು ರಕ್ಷಣಾ ಭಾವನೆ ಇರಬೇಕಾಗಿತ್ತು. ಆದ್ರೆ ಇವತ್ತು ನೀವು ಕೇಳ್ತಾ ಇದ್ರಿ ಮೇಡಮ್ ಹೇಳೋದನ್ನ,
ಯಾವ ಕೋರ್ಟ್ ಇವನು ಯಾರು ಅವ್ನು ಹೇಳ್ತಾನಂತೆ ಕೋರ್ಟ್ಗೆ ಬಂದು ಕೋರ್ಟಲ್ಲಿ ಕೇಳ್ಕೊಳ್ಳಿ ಅಂತ. ಕೋರ್ಟೇ ಆದೇಶ ಮಾಡಿದೆ ಸ್ವಾಮಿ. ಯಾರು ನೀನ್ ಯಾರೋ ಅಯೋಗ್ಯ, ಯಾರು ಭ್ರಷ್ಟ ಯಾರಿದ್ದೀರಿ? ನೀವ್ ಯಾರೋ ಆ ವ್ಯಕ್ತಿಗೋ ಅಥವಾ ಆ ಕುಟುಂಬಕ್ಕೋ ದುಡಿದು ನಿಮ್ಮ ಹಣದಲ್ಲಿ ಕೊಡ್ಸಿದ ಕಾರಲ್ಲ ನೀವು ಸೀಸ್ ಮಾಡಕ್ಕೆ. ನೀವು ಬೇಗ ಯಾವನು ರೌಡಿ, ಈಗ ಇವ್ರಿಗೆ ಹೆಂಗ್ ಗೊತ್ತಾಗಬೇಕು ಇವ್ನು ಯಾರೋ ಬಂದವನು ಪೊಲೀಸಾ ಅಥವಾ ಯಾವ್ದೋ ರೌಡಿನ, ಇವ್ನು ಯಾರು ಅಂತ. ಮತ್ತೆ ಯಾಕೆ ಈ ತರ ನಾಳೆ ಯಾರೋ ಇನ್ಯಾರೋ ಗುಂಡಗಳು ಇನ್ಯಾರೋ ಬಂದು ಕಲರ್ ಡ್ರೆಸ್ ಮಾಡ್ಕೊಂಡ್ರೆ ಯಾರು ಹೊಣೆ? ಯಾರನ್ನ ಕೇಳ್ಬೇಕು? ನಾನು ಹೇಳ್ತಾ ಇರೋದು ಏಕ್ದಮ್ ಯಾರೋ ಇಂಥ ಒಂದು ಸಂವಿಧಾನ ಎಲ್ಲ ಇಷ್ಟೆಲ್ಲ ಕಾನೂನು ಕಟ್ಲೆಗಳು ಇರುವಂತ ಕೋರ್ಟ್ ಆದೇಶಗಳು, ಸರ್ಕಾರದ ಆದೇಶ, ಸ್ವತಃ ಅವರ ಹಿರಿಯ ಇವರು ಅಧಿಕಾರಿಗಳು ಮಾಡಿದಂತ ಆದೇಶಗಳು, ಸುತ್ತೋಲೆಗಳಿಗೆ ಬೆಲೆ ಇಲ್ಲದೆ ಯಾವುದಕ್ಕೂ ಕ್ಯಾರೆ ಅನ್ನದೆ ಇವರು ಮನೆಯಲ್ಲಿ, ಅದನ್ನು ಒಬ್ಬ ಅಪ್ರಾಪ್ತ ಹೆಣ್ಮಗು ಒಬ್ಬಳೇ ಮನೆಯಲ್ಲಿರುವಾಗ ಇಷ್ಟು ಜನರು ನುಗ್ಗಿ ದಾಂಧಲೆ ಮಾಡಿ ಈ ರೀತಿಯಾದಂತ ದೌರ್ಜನ್ಯ ಮಾಡಿ ಒಬ್ಬ KRS ಪಕ್ಷದ ಒಬ್ಬ ಪದಾಧಿಕಾರಿಯ ಮನೆಗೆ ಇವರು ಈ ತರ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಜನರ ಗತಿ ಏನು? ಎಲ್ಲರ ಪ್ರಶ್ನೆ ಒಂದೇ, ಸಾಮಾನ್ಯರ ಜನರ ಗತಿ ಏನು? ಯಾಕಾಗಿ ಮತ್ತೆ ಇವ್ರು ಏನ್ ಹೇಳ್ತಾ ಇದಾರೆ, ಆ ಕಾರು ಯಾವ್ದೋ ಅಕ್ರಮ ಚಟುವಟಿಕೆಲೋ ಇನ್ಯಾವುದೋ ಮತ್ಯಾವುದೋ ಯಾವುದೇ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾಗದೆ ಇರುವಂತ ಕಾರು. ಈ ಪಾಪ ಹೊಸದಾಗಿ ಒಂದು ಎಷ್ಟು ತಿಂಗಳಾಯ್ತು ಮೇಡಮ್ ತಗೊಂಡ? 4-5 ತಿಂಗಳು ತಗೊಂಡ್ರು ಹೊಸ ಕಾರು. ಪಾಪ ಏನೋ ಬಡ ಕುಟುಂಬ, ಅವರು ಯಾವುದೋ ಕೂಲಿ ಕೆಲಸ ಮಾಡಿ ಕೂಲಿನಲ್ಲಿ ಮಾಡಿ ಒಂದು ಮನೆಗೆ ನಮ್ಮೆಲ್ಲ ಫ್ಯಾಮಿಲಿ ಓಡಾಡೋದಕ್ಕೆ ಒಂದು ಗಾಡಿ ಅಂತ ಒಂದು ಚಿಕ್ಕ ಗಾಡಿ, ಏನ್ ಗಾಡಿ ಅದನ್ನು 4-5 ಲಕ್ಷ ರೂಪಾಯಿ ಗಾಡಿ ತಗೊಂಡು ಅವ್ರೇನೋ ಮಾಡ್ತಾ ಇದ್ರೆ. ಹಂಗಿದ್ರೆ ನಿಮ್ಮ ಅಂದ್ರೆ ಇವ್ರು ಪೊಲೀಸರು ಹೆಂಗೆ, ಯಾಕೆ ನಾನು ಮುಂಚೆನೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಇವ್ರದ್ದು ಉಪಟಳ ಅಂತಂದ್ರೆ, ಯಾರನ್ನು ಇಡೀ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಪೊಲೀಸರ ವಿರುದ್ಧ ಮಾತೇ ಆಡಬಾರ್ದು, ಪೊಲೀಸರನ್ನ ಪ್ರಶ್ನೆ ಮಾಡಬಾರ್ದು, ಪೊಲೀಸರ ವಿರುದ್ಧ ಮಾತಾಡಂಗೆ ಇಲ್ಲ. ಮಾತಾಡಿದ್ರೆ ಅವನ್ನೆಲ್ಲ ಎಲ್ಲರಿಗೂ ಹಿಂಗ್ ಮಾಡ್ಬಿಡ್ತಾರೆ ಪೊಲೀಸರು. ಅವರೇ ಇಲ್ಲಿ ಸುಪ್ರೀಂ. ಯಾವ ಕೋರ್ಟು ಯಾವ ಅವ್ರಿಗೆ ಮೇಲಧಿಕಾರಿ ಯಾರ ಇದು ಇಲ್ವೇ ಇಲ್ಲ ಅವ್ರಿಗೆ. ಅವರೇ ಸುಪ್ರೀಂ. ನಿಜವಾಗ್ಲೂ ಜನರು ಇವತ್ತು ಯೋಚನೆ ಮಾಡ್ಬೇಕು. ನಿಜವಾಗ್ಲೂ ಸುರಕ್ಷಿತರು. ನಿಜವಾಗ್ಲೂ ಸ್ನೇಹಿತರೆ ಹೇಳ್ತೀನಿ, ನಿಮ್ಮ ಮನೆ ತನಕ ಬರೋವರೆಗೂ ಕಾಯ್ಬೇಡಿ, ಸಾಕು ಇಲ್ಲಿಗೆ. ಯಾವ ತಪ್ಪಿಲ್ದ ನೋಡಿ, ಅಪ್ರಾಪ್ತ ಹೆಣ್ಮಗಿ ಈ ತರ ಗಾಯ ಮಾಡ್ಕೊಳ್ಳೋಂತ, ಏಟ್ ಮಾಡೋಂತ, ಇಷ್ಟೊಂದು ದಬ್ಬಾಳಿಕೆ ಮಾಡಿ ಕಿತ್ಕೊಳ್ಳೋಂಥದ್ದು ಏನು? ಇವ್ರೇನು ಟೆರರಿಸ್ಟಾ, ಭಯೋತ್ಪಾದಕರ, ರೌಡಿ ಶೀಟರ, ಕೊಲೆಗಡಕರ, ಅತ್ಯಾಚಾರಿಗಳ ಏನು? ಒಬ್ಬ ಮಹಿಳೆ ಮೇಲೆ ಈ ತರ ಯಾರು ಇಲ್ಲದ ಸಮಯದಲ್ಲಿ ಒಂದು ಅಪ್ರಾಪ್ತ ಹುಡುಗಿ ಮತ್ತೆ ಇಂಥ ಮಹಿಳೆಯರ ಮೇಲೆ ಹೋಗಿ ಅಷ್ಟೊಂದು ದೌಷ್ಟದಿಂದ ಕಿತ್ಕೊಳ್ಳೋದಾದ್ರೂ ಏನಕ್ಕೆ? ಅಂತ ಬಲವಾದ ದೊಡ್ಡ ರೌಡಿ ಇದು ಏನದು ಕ್ರೈಮ್ ಹಿನ್ನೆಲೆ ಏನಿತ್ತು ಇವರಿಂದ? ಸೊ ಈಗ ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಸೇರಿದೀವಿ. ಇದ್ರ ಬಗ್ಗೆ ಇವ್ರಿಗಂತೂ ಅವ್ರು ಯಾವ ಸ್ಟೇಷನ್, ನಿಜವಾಗ್ಲೂ ಪೊಲೀಸರ ಏನು ಏನು ಗೊತ್ತಿಲ್ಲ ಇವ್ರು. ಯಾಕಂದ್ರೆ ಇವ್ರಿಗೆ ಸೀಸಿಂಗ್ ನೋಟಿಸ್ ಕೊಡ್ಬೇಕು ಕೊಟ್ಟಿಲ್ಲ, ಅದು ಅವ್ರ ಮೇಲೆ ವಾರೆಂಟ್ ಇನ್ನೊಂದು ಮತ್ತೊಂದು ಏನೇನು ಕೊಡದೆ ಬಂದು ಡೈರೆಕ್ಟ್ ಆಗಿ ಕೊಟ್ಟದ್ರು ಕೇಳ್ಕೊಬಿಡು. ಲೇಡೀಸ್ ಯಾರೋ ಒಬ್ರು ಬಂದಾರಂತೆ, ಆಯ್ತಾ? ಅದಾದ್ಮೇಲೆ ಅದು ಯಾವಾಗ್ಲೂ ಆದ್ರೆ ಇರ್ಲಿ. ಆದ್ರೆ ಇದು ಯಾವುದನ್ನು ಇವರು ಕಾನೂನು ಪಾಠ ಮಾಡೋರು, ಇವ್ರು ಕಾನೂನು ಪಾಲನೆ ಮಾಡಲ್ಲ. ಇವ್ರು ಯಾರು ಕಾನೂನು ಪಾಠ ನಿಮ್ಗೆ ಕೋರ್ಟಲ್ಲಿ ಕೇಳ್ಕೊ ಅಂತ ಹೇಳ್ತಾರಲ್ಲ, ಇವರು ಕೋರ್ಟದ್ ಏನು ಕೇಳಲ್ಲ. ಇವ್ರು ಆಡಿದ್ದು, ಇವ್ರು ಮಾಡಿದ್ದೆ ಆಟ, ಮಾಡಿದ್ದೆ ಮಾಟ. ಬಟ್ ನಾವು ಯಾರು ಸಾಮಾನ್ಯರಿದ್ದೀವಲ್ಲ, ನಾವು ಕೋರ್ಟ್ಗೆ ಹೋಗ್ಬೇಕು, ಎಲ್ಲೆಲ್ಲ ಇವ್ರೇನೆಲ್ಲ ಮಾಡ್ತಾರೆ ಕುತಂತ್ರಿಗಳಿಗೆ ಬಲಿಯಾಗಿ ಅಲಿಬೇಕು ಅಂತ ಒಂದು ಹೀನ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಸೃಷ್ಟಿ ಆಗ್ತಾ ಇದೆ. ಹಂಗಾಗಿ ಇದ್ರ ಬಗ್ಗೆ ನಾವಂತೂ ಹಿಂದೆ ಹೆಜ್ಜೆ ಇಡೋದಿಲ್ಲ. ನಾವು ಇದನ್ನ ಪ್ರಶ್ನೆ ಮಾಡ್ತಾನೆ ಇರ್ತೀವಿ, ಕೇಳ್ತೀವಿ. ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ. ಆದ್ರೆ ಈಗ ಅವ್ರು ಯಾರು ನಿಜವಾಗ್ಲೂ ಕಳ್ರ ಅಥವಾ ಅವ್ರು ನಿಜವಾಗ್ಲೂ ಪೊಲೀಸರ ಅನ್ನೋದನ್ನ ಈಗ ನಮ್ಗೆ ಗೊತ್ತಿಲ್ಲ. ಹಂಗಾಗಿ ನಾವು ಈ ಪೊಲೀಸರಿಗೆ ಅದ್ರ ಬಗ್ಗೆ ಇವ್ರಿಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಹಿತಿಯನ್ನು ಇಲ್ಲಿ ಹಾಕಿ ಅವ್ರಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಇವರು ಲಿಮಿಟ್ಸ್ ಪೀಣ್ಯ ಪೊಲೀಸ್ ಠಾಣೆಗೆ ನಾವು ಬಂದಿದ್ದೀವಿ. ಈಗ ಆಲ್ರೆಡಿ ಅವರು MLC ಮಾಡಿಸಿದ್ದಾರೆ. ಅವ್ರಿಗೆ ಏಟ್ ಆಗಿರೋದು ಸತ್ಯ, ಅದರಲ್ಲೂ ನೋಡಿ ಅದು ಗೊತ್ತಾಗ್ತಾ ಇದೆ, ಕ್ಲೀನ್ ಆಗಿ ಗೊತ್ತಾಗ್ತಿದೆ. ಮತ್ತೆ ರಕ್ತ ಎಲ್ಲಿ ಬಂದಿದ್ದು ಇಲ್ಲಿ ನೋಡಿ, ಇಲ್ಲಿ ಬಾಳೆ ಎಲ್ಲ ಹೊಡೆದು ರಕ್ತ ಬಂದಿದೆ. ಇಲ್ಲೆಲ್ಲ ಇದೆಲ್ಲ ಫೋಟೋಸ್ ಇಲ್ಲೆಲ್ಲ ಇದೆ. ಸೊ ಇಂಥ ಎಲ್ಲ ಇದನ್ನ ಇಲ್ಲಿ ನೋಡಿ, ಇಲ್ಲಿ ಒಂದಿಷ್ಟು ಚಿತ್ರಣಗಳು. ಇದು ಬೆಳ್ಮೂಳೆ ಮುರಿದಿರೋಂಥದ್ದು. ಸೊ ಇದು ಊದಿರೋಂಥದ್ದು, ಹಂಗೆ ಹಿಡ್ಕೊಂಡು ಊದಿರೋಂಥದ್ದು ನೋಡಿ. ಇವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋದು. ಇದು ಕಾರ್ ಸೀಸ್ ಮಾಡ್ತಾ ಇರೋಂಥದ್ದು ನೋಡಿ. ಇದು ಯಾವ ಅಪರಾಧಿ ಕೃತ್ಯಕ್ಕೂ ಮಾಡ್ದಂತ ಅಂದ್ರೆ ಬಳಸದಂತ ಮನೆ ಹತ್ರ ತುಂಬಾ ದಿನಗಳಿಂದ ನಿಂತಿದ್ದ ಜಾಗದಿಂದದೇ ಕದಲದೇ ಇರುವಂತ
ಇವರು ಲೇಡಿ ಪೊಲೀಸ್ ಅಂತೆ ನೋಡಿ. ಅವರು ಜಾಕೆಟ್ ಹಾಕೊಂಡು ಅದನ್ನು ಅವ್ರ ಹೆಸರು ಕಾಣೋ ಇದನ್ನು ID ಕಾರ್ಡು ನಾಮಫಲಕ ಇನ್ನೊಂದು ಏನಿರುತ್ತೆ ಯಾವುದು ಕಾಣದ ರೀತಿಯಲ್ಲಿ ನೇಮ್ ಪ್ಲೇಟು ಯಾವ್ದು ಕಾಣದ ರೀತಿಯಲ್ಲಿ ಜಾಕೆಟ್ ಹಾಕೊಂಡು ಬಂದಿದ್ದಾರೆ. ಬಟ್ ಆದ್ರೆ ಮೇಲ್ಗಡೆ ಇವ್ರು ಯಾರೋ ಅದನ್ನ ಆ ಕಾಲರ್ ನೋಡಿದ್ರೆ ಇದ್ಯಾವುದೋ ಪೊಲೀಸ್ ಬಟ್ಟೆ ಹಾಕಿದ್ದಾರೆ ಅನ್ನೋ ತರ ಇದೆ. ಆದ್ರೆ ಇವ್ರು ನಿಜವಾಗ್ಲೂ ಪೊಲೀಸ್ರಾ ಏನು, ಯಾವ ಸ್ಟಾರೋ ಅಥವಾ PC-ನೋ ಇನ್ನೊಂದೋ ಮತ್ತೊಂದೋ ಅನ್ನೋ ಯಾವ ಇದನ್ನು ನೋಡಿ. ಇಲ್ಲೆಲ್ಲ ರಕ್ತ ಬಂದಿರುವಂತದ್ದು. ಸೊ ನೋಡಿ ಇಲ್ಲಿ ರಕ್ತ ಬಂದಿರುವಂತದ್ದು ಇದೆಲ್ಲ ಇದೆ. ನೋಡೋಣ ಇಲ್ಲಿ ಯಾರಿದ್ದಾರೆ ಅಧಿಕಾರಿಗಳು SHO ಅವ್ರಿಗೆ ನಮ್ಮ ದೂರನ್ನ ಕೊಟ್ಟು ಒಂದು ಅಕ್ನಾಲ್ಮೆಂಟ್ OC ಕಾಪಿ ತಗೊಂಡು ಬರೋಣ ಅಂತ ಹೇಳ್ತಾ ಮಾಡ್ಲಿ ಅದು ಇದಕ್ಕೆ ಸೂಕ್ತ ಕ್ರಮ ತನಿಖೆ ಆಗ್ಬೇಕು, ಇದು ಕ್ರಮ ಆಗ್ಬೇಕು ಅನ್ನೋದು ನಮ್ಮ ಆಗ್ರಹ. ಈಗ ಬನ್ನಿ ಫಸ್ಟ್ ಇವ್ರು ದೂರ ತಗೊಳ್ತಾರ ಅನ್ನೋದನ್ನ ನೋಡೋಣ, ದೂರ ಕೊಡೋಣ. ಮುಂದೆ ಬನ್ನಿ, ಲೈವ್ ಕಂಟಿನ್ಯೂ ಇಲ್ಲ. ಒಳಗಡೆ ಈಗ ಇವ್ರ ಮೇಲೆ ಇವ್ರದ್ದು ಒಂದು ಕಾರು ಆದ್ರೆ ಅದನ್ನ ಮಾಡಿರೋರು ಪೊಲೀಸ್ ಅಂತ ಹೇಳ್ಕೊಂಡು ಬಂದಿರೋರು. ಆದ್ರೆ ಅವ್ರು ಯಾವ್ದು ನೇಮ್ ಪ್ಲೇಟೋ ಇನ್ನೊಂದು ಮತ್ತೊಂದು ತೋರಿಸೋರಿದ್ದೀರಿ ರಜೆ ಹಾಕಿಲ್ಲ ಯಾರೋ ಒಬ್ರು ಸಮಸ್ಯೆ ಬರ್ತಿದ್ರು. ಬಟ್ ಲೇಡೀಸ್ ಎಲ್ಲ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ. ಒಬ್ರು ಲೇಡೀಸು ಈಗ ಅದರಲ್ಲಿ 8 ಜನ ಏನೋ ಬಂದಿದ್ದಾರೆ. ಅದ್ರಲ್ಲಿ ಇಬ್ರು ಸಮವಸ್ತ್ರ ಧರಿಸಿದ್ದಾರೆ. ಸಮವಸ್ತ್ರ ಧರಿಸಿರೋದ್ರಲ್ಲಿ ಅವರು ಇಲ್ಲಿ ತನಕ ಬರೀ ಕಾಲರ್ ಮಾತ್ರ ಕಾಣುತ್ತೆ. ಇಲ್ಲಿ ತನಕ ನೋಡಿ ಹಿಂಗ ಹಾಕೊಂಡಿದ್ದಾರೆ. ಇವ್ರಿಗೆ ಅವ್ರು ನಿಜವಾಗ್ಲೂ ಪೊಲೀಸರ ಏನು ಅನ್ನೋದ್ರ ಬಗ್ಗೆ ಸಂಖ್ಯೆ ಇದೆ. ಸೊ ಇದು ಇಷ್ಟ ಆಗಿರೋದು. ಇವ್ರದ್ದು ಕಾರು ಅಪಹರಣ ಅಥವಾ ರಾಬರಿನೋ ಅಥವಾ ನಿಜವಾಗ್ಲೂ ಸೀಸ್ ಆಗಿದ್ರೆ ಯಾಕಂದ್ರೆ ಸೀಜಿಂಗ್ ನೋಟಿಸ್ ಕೊಡ್ಬೇಕು. ಇಲ್ಲಿ ಯಾವ್ದೋ ನೋಟಿಸ್ ವಾರೆಂಟ್ ಯಾವ್ದು ನೇರ ಆತರ ಏನೋ ಮಾಡ್ಬೋದಾ ಸರ್? ಆತರ ಮಾಡ್ಲಿಕ್ಕೆ ಕಾನೂನು ಅವಕಾಶ ಇದೆಯಾ? ಪೊಲೀಸರೇ ಆದ್ರೂನು ಪೊಲೀಸರೇ ಆದ್ರೂನು ಈ ರೀತಿ ಏಕ್ದಮ್ ಯಾವುದೇ ಸೀಸಿಂಗ್ ನೋಟಿಸ್ ಕೊಡದೆ ಅಥವಾ ಇನ್ಯಾವ್ದು ನೋಟಿಸ್ ಕೊಡದೆ ನೇರ ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯ ಇಲ್ವೇ ಇಲ್ಲ. ಈಗ ಇವರು ನನ್ನ ಪ್ರಕಾರ ಯಾರು ರೋಡಿಗಳಿರ್ಬೇಕು, ಯಾರು ಬಂದರೆ ಇಲ್ಲ ಯಾವ ಲೋನ್ ಈಗ ಲೋನು ಫೈನಾನ್ಸರ್ ಆದ್ರೂ ಅವರು ಕೋರ್ಟ್ ನೋಟಿಸ್ ತಗೊಂಡ್ಬಂದೆ ಮಾಡ್ಬೇಕು, ಇಲ್ಲ ಅದು ರಾಬರಿ ಆಗುತ್ತೆ. ಈಗ ನಮ್ಗೆ ಗೊತ್ತಿಲ್ಲ. ಈಗ ನಾವು ಅದಲ್ಲ ಈಗಂತೂ ಸರ್ ಈಗ ಒಂದ್ ನಿಮಿಷ ಈಗ ನಿಮ್ಗೆ ಗೊತ್ತಿದೆ. ಈಗಂತೂ ತುಂಬಾ ಯಾವನೇ ಆಗ್ಲಿ ಒಂದು ಸಾಲ ಕೊಟ್ಟರು ಮನೆ ಹತ್ರ ಹೋದ್ರು ಸಾಲ ಮನ್ನಾ ಅಂತ ಈಗ ಇದಾಗಿದೆ. ಒಂದು ಅವ್ನ ಅದ್ ಬರಂಗೇ ಇಲ್ಲ. ಇನ್ನೊಂದು ಮತ್ತಿನ್ನು ನಾನು ಆಗ್ಲೇ ಹೇಳಿದಾಗ ಕೋರ್ಟ್ ನೋಟಿಸ್ ತಗೊಂಡ್ ಬರ್ಬೇಕು ಅವರು ಅದಕ್ಕೆ. ಇನ್ನೊಂದು ಅವ್ನ ಆಧಾರದ ಒಂದು ಖಾಸಗಿವನಾಗಿದ್ರೆ ಅಪ್ರಾಪ್ತ ಹುಡುಗಿ ಇದ್ ಕಡೆ ಮನೆಗ್ ನುಗ್ಗಿ ಮಾಡಿರೋದು ತುಂಬಾ ದೊಡ್ಡ ದಾಂಧಲೆ. ಇಲ್ಲಿ ಇವ್ರಮ್ಮ ಯಾರು ಇಲ್ದೇ ಇರೋ ಸಮಯದಲ್ಲಿ 16 ವರ್ಷದ ಹುಡುಗಿ ಒಂದೇ ಮನೆಯಲ್ಲಿರುವಂತ ಸಮಯದಲ್ಲಿ ಮನೆಗೆ ನುಗ್ಗಿ ಒಳಗಡೆ ಎಲ್ಲ ಇದ್ ಮಾಡಿ ಅದ್ರದ್ದು ಈ ಬೀಗ ಎಲ್ಲ ಒಡೆದಾಕಿ ಕೀ ಎತ್ಕೊಂಡ್ ಬಂದು ರಾಬರಿ ಮಾಡಿರುವಂತದ್ದು. ಸೊ ಇದು ಕಂಪ್ಲೀಟ್ ರಾಬ್ರಿನೇ. ಇದು ಪೊಲೀಸರೇ ಮಾಡಿದ್ರು ಇದು ರಾಬ್ರಿ. ಅದನ್ನ ದಯಮಾಡಿ ಇದನ್ನ ನೀವು ಈಗ ನಾವೆಲ್ಲ ಕಂಪ್ಲೇಂಟ್ ದೂರ ಕೊಟ್ಟಿದೀವಿ. ನನ್ಗೆ ಅವ್ರು ಯಾರು ಅಂತ ನಮ್ಗಂತೂ ಗೊತ್ತಿಲ್ಲ. ಮತ್ತೆ ಇನ್ನೂ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ದೇನೋ ಅವರು ಕಾರ್ ಸೀಸ್ ಮಾಡಕ್ ಆಗಲ್ಲ. ಸೊ ಇದರದ್ದು ಏನಾದ್ರು ನಿಮ್ಗೆ ಬಂದಿದ್ಯಾ? ಇದರದ್ದು ಇನ್ಫಾರ್ಮೇಶನ್ ನಿಮ್ಗೆ ಇದೆಯಾ? ಓಕೆ, ಇಲ್ಲಿವರೆಗೂ ನಿಮ್ಗೆ ಗೊತ್ತಿಲ್ಲ, ತಿಳ್ಕೋಬೇಕು. ಸೊ ಇಷ್ಟು ವಿಷಯ. ನನಗೆ ಇದು OC ಕಾಪಿ ನನಗೆ ಏನಿಲ್ಲ, ಕಂಪ್ಲೇಂಟ್ ಲಾಂಚ್ ಮಾಡ್ಕೊಂಡು ನನಗೆ ಒಂದು ಅಕ್ನಾಲ್ಮೆಂಟ್ ಹಾಕೊಡಿ. ಮಿಕ್ಕಿದ್ದು ತನಿಖೆ ಇನ್ನೊಂದು ವಿಚಾರಗಳು ಅದು ನಿಮ್ಗೆ ಸಂಬಂಧಪಟ್ಟಿದ್ದು. ಇದು ನಮ್ದು OC ಕಾಪಿ ಓದ್ಕೊಳ್ಳಿ. ಇವರೇನಾಗ್ಲಿ ನಾವು ಯಾವ ಸಮಾಜದಲ್ಲಿದ್ದೀವಿ, ಯಾವ ಹಂತಕ್ಕೆ ತಲುಪಿದ್ದೀವಿ, ಸಮಾಜ ಎಲ್ಲಿ ಹೋಗ್ತಿದೆ, ಯಾವ ದಿಕ್ಕು ಹೋಗ್ತಿದೆ ಅನ್ನೋ ಒಂದು ಭಾರಿ ದೊಡ್ಡ ಏನ್ ಹೇಳ್ತೀವಿ ಒಂದು ಮಾನಸಿಕ ತಳಮಳಕ್ಕೆ ಇವತ್ತಿನ ಜನರು ಒಳಗಾಗ್ಬಿಟ್ಟಿದ್ದಾರೆ. ಅದರಲ್ಲೂ ದಿನಂಪ್ರತಿ ಇದ್ರೆ 9 ತಾರೀಕು ಆಗುತ್ತೆ.
ಇವರು ಒಂದ್ ರೀತಿ ಗಾಬರಿ ಆಗ್ಬಿಟ್ಟಿದ್ದಾರೆ. ಆಮೇಲೆ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. MNC ಎಲ್ಲ ಮಾಡಿಸಿದ್ದಾರೆ. ಇವ್ರ ಮೇಲೆ ನೋಡಿ ಅಲ್ಲೇ ಮಾಡಿ ನೋಡಿ ಇದೆಲ್ಲ ಮಾಡಿಸಿದ್ದಾರೆ. ಎಲ್ಲ ಇದೆ ಅದರಲ್ಲಿದೆ. ವಿಡಿಯೋ ಮಾಡೋದ್ರೆ ಮೊಬೈಲು ಏನಕ್ಕೆ ಫೋಟೋ ಹಿಡಿತೀರಾ, ಏನಕ್ಕೆ ವಿಡಿಯೋ ಮಾಡ್ತೀರಾ ಅಂತ ಮೊಬೈಲ್ ಕಸ್ಕೊಳ್ಳೋದು. ಅವಾಗ ಬೆರಳು ಕಿಚ್ಚಿ ಮುರಿದಿದೆ, ಬೆರಳು ಮುರಿದಿದೆ. ಇದೆಲ್ಲ ಮಾಡಿಸಿದ್ರೆ MNC ಕೇಸ್ ಎಲ್ಲ ಮಾಡಿಸಿದ್ರೆ ಅದೆಲ್ಲ ಇದೆ ಸರ್. ಇನ್ನೆಲ್ಲ ನೋಡಿದಾಗ ನಾವು ಕಾನೂನಿನ ಮೇಲೋ ಇಲ್ಲ ವ್ಯವಸ್ಥೆ ಮೇಲೋ ಯಾವ ರೀತಿ ಎಷ್ಟರ ಮಟ್ಟಿಗೆ ಇಲ್ಲ ನಾ ಏನು ಅಡ್ರೆಸ್ ಕೊಟ್ಟಿದ್ದಾರೆ ಅದೇ ಮೇಲೆ ಹೌದು 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 ಅವೆಲ್ಲ ಏನು ಯಾವ ಗಾಡಿ ಯಾವ ಫೋಟೋ ಟ್ರೈನಲ್ಲಿ ಫಸ್ಟ್ ಮಗಳು ಪ್ರೈವೇಟ್ ಅವ್ರಿಗೆ ನೋಡೋಣ ಏನಿದೆ ಸಿಡಿ ಮೇಲೆ ಸಿಡಿಯಲ್ಲಿ ವಿಡಿಯೋ ಇದೆ, ಅವತ್ತು ನಡೆದಂತ ವಿಡಿಯೋ, ಫೋಟೋಸ್ ಮತ್ತು ವಿಡಿಯೋ ಮಾಡಿದ್ದಾರೆ ಇವರು. ಇಲ್ಲೊಬ್ರು ಪೊಲೀಸರು ಬಂದಿದ್ದಾರಲ್ಲ, ಅವರು ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಬಂದಿದ್ದಾರೆ. ಅಲ್ಲ ಅವರೇನಾ ಇಲ್ಲ ಅವ್ರ ಜೊತೆ ಬಂದಿದ್ದವ್ರೇನಾ? ಅವರೆಲ್ಲ ಒಟ್ಟಿಗೆ ಬಂದಿರ್ತಾರೆ ಸರ್. ನಾನು ಬರುವಾಗ ಆಲ್ರೆಡಿ ಅವ್ರು ಪೊಲೀಸರು, ಅವರೇ ಪೊಲೀಸರು ಅಂತ ಹೇಳ್ತಿರೋದಲ್ವಾ? ನನ್ನೇನು ಕೇಳಬೇಡಿ, ಅಲ್ಲಿ ನಮ್ಮ ಸಾಹೇಬ್ರು ಅಲ್ಲಲ್ಲ, ಈಗ ಬಂದವರಲ್ಲಿ ಇವರೇ ಅಲ್ವಾ ಪೊಲೀಸು? ಇವರೊಬ್ರು ಇನ್ನೊಬ್ರು ಲೇಡೀಸು ಬಂದಿದ್ದವ್ರ ಇಲ್ಲ ಇಲ್ಲ, ನಾನು ಬರೋದಕ್ಕೆ ಮುಂಚೆ ಎಲ್ಲರೂ ಇದ್ರು. ಗಾಡಿ ತಗೊಂಡು ಬಂದವ್ರೆ ಇವರು ನಾನು ಇರ್ಲಿಲ್ಲ ಸರ್. ನಾನು ಬಂದಿದ್ದು ನಮ್ಮ ಮನೆ ಓನರ್ ಫೋನ್ ಮಾಡ್ತಾರೆ, ಅವಾಗ ನಾನು ಅಲ್ಲಿ ಆ ಜಾಗಕ್ಕೆ ಬರ್ತೀನಿ. ನಾನು ಇರ್ಲಿಲ್ಲ ಮನೆ ಸರ್. ಫೋನ್ ಮಾಡ್ತಾರಾ? ಮನೆ ಓನರ್ ಫೋನ್ ಮಾಡ್ತಾರೆ. ಓನರ್ ಫೋನ್ ಮಾಡ್ತಾರಾ? ಅವ್ರ ಮಗಳು ಒಬ್ಳೇ ಇರ್ತಾಳೆ. ಅದಾದ್ಮೇಲೆ 16 ವರ್ಷ 16 ವರ್ಷ ಚಿನ್ನ ಮಗಳು ಅವರೇ ಬ್ರೇಕ್ ಮಾಡಿದ್ರಾ? ಸರ್ ಪಾರ್ಕಿ ಹುಡುಕಾಡ್ತಾರೆ, ಮನೆ ಒಳಗಡೆ ಹೋಗಿ ಮನೆ ಒಳಗೆ ಹುಡುಕಿರ್ತಾರೆ ಸರ್. ನೋಡಿ, ಅವ್ರಿಗೆ ಯಾವ್ದು ಸಿಗಲ್ಲ. ಕೀ ಇರ್ಲಿಲ್ಲ ಸರ್ ಮನೆಯಲ್ಲಿ. ಅವ್ರು ಯಾವ ಸ್ಟೇಷನ್ ಗೊತ್ತಾ ಸರ್ ನಿಮ್ಗೆ? ಅವ್ರು ಯಾವ ಪೊಲೀಸರು ಅಂತ? ಇಲ್ಲ ಸರ್, ನಮ್ಮ ಸ್ಟೇಷನ್ ಅಲ್ಲ, ಅವ್ರು ಅದಕ್ಕೆ ಸ್ಟೇಷನ್ ಅಲ್ಲ, ನಿಮ್ಮ ಸ್ಟೇಷನ್ ಮಾಹಿತಿ ಇರಲ್ಲ. ನನ್ನ ಪ್ರಕಾರ ಮಾಹಿತಿ ಇದ್ರೆ ಅದ್ರ ಗೊತ್ತಾಗಿರ್ತಲ್ಲ. ಆ ಥರ ಇದ್ರೆ ನಮ್ಗೆ ಏನು ಗೊತ್ತಾಗುತ್ತೆ? ಇದೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ವಾ? ಇದು ಜೀಪ್ ಆಮೇಲೆ ಬಂದಿದ್ದ? ಹೌದು ಸರ್. ಪೊಲೀಸ್ ಆ ಜೀಪಲ್ಲೇ ಬಂದಿರೋದು. ಆ ಜೀಪ್ ಇದರಲ್ಲೇ ಬಂದಿದ್ದ? ಪೊಲೀಸ್ ಜೀಪ್. ಲಾಸ್ಟಿಗೆ ಹೋಗುವಾಗ CCB ಅಥವಾ ಯಾವುದೇ ಕೇಸ್ ಇತ್ತೇನಮ್ಮ? ಇಲ್ಲ ಸರ್. ಅವ್ರ ಮೇಲೆ ಯಾವ ಕೇಸು ಇಲ್ಲ ಸರ್. ಗಾಡಿ ಎಲ್ಲ ಗಾಡಿ ಮೇಲೆ ಇವ್ರ ಮೇಲೆ ಯಾವ ಕೇಸು ಇಲ್ಲ. ಇವರು ಅವರೇನಾ? ಅವರೇ ಅವರೇ. ಇವರ ಹೊಡೆದಿದ್ದಕ್ಕೆ ಬೆರಳೆಲ್ಲ ಆಯ್ತು ಸರ್, ನಮ್ಮ ಸಬ್ ಇನ್ಸ್ಪೆಕ್ಟರ್ ಮಾತಾಡ್ತೀನಿ. ವಿಷಯ ಗೊತ್ತಾಯ್ತು. ನೀವು ಕಂಪ್ಲೇಂಟ್ನೆಲ್ಲ ಇದಕ್ಕೆ ಕಂಪ್ಲೇಂಟ್ ಓದ್ಬಿಡ್ತೀವಿ. MNC ಕಾಪಿ ಇಲ್ಲ MNC ಕವಿತದಲ್ಲಿ ಡಾಕ್ಯುಮೆಂಟ್ಸ್ ಇದೆಯಾ? ಇದೆಯಾ? ಕೇಸಿಂದ ಬರ್ತಿದೆ. ಹಾಂ ಇದೆ ಇದೆ. ಇಲ್ಲೇ ಇದೆ. ನಾನು ಓದ್ಬಿಡ್ತಿತ್ತು ಸ್ವಲ್ಪ ಮೇಲೆ ಓದ್ಬಿಟ್ಟು. ನಿಮ್ಮ ಯಜಮಾನ್ರು ಇದು
ಗಾಡಿಗೆ ಏನಾದ್ರು ವಿಷಯ ಇಲ್ಲ ಸರ್ ಅವ್ರು ಇರ್ಲಿಲ್ಲ ಸರ್, ಅವ್ರು ಅವತ್ತು ಊರಿಗೆ ಹೋಗಿದ್ರು. ಅವ್ರು ಬಂದ್ಬಿಡ ತಂದೆ ವಿಚಾರ ಅವ್ರ ಆ ಮಗನ ತಂದೆ ವಿಚಾರಿಸಿದಾಗ ಈಗ ತಂದೆ ವಿಚಾರಿಸಿದ್ರು ಸರ್, ತಂದೆ ಮೇಲೆ ಕೇಸ್ ಮಾಡಿದ್ರೆ ಕೇಸ್ ತಂದೆ ಮೇಲೆ ಕೇಸ್ ಇದ್ರು ನೀವು ಕಾರ್ ಸೀಸ್ ಮಾಡುವಂಥದ್ದು ಇಲ್ಲ. ಅದು ಈ ರೀತಿ ಕಾರು ಇನ್ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ರೆ ಆ ಕಾರ್ ಸೀಸ್ ಮಾಡೋದು, ಅದು ನೋಟಿಸ್ ಮಾಡೋದು, ಅದು ನೋಡೋ ವಿಷಯ ಏನ್ ಬರ್ತದೆ ಯಾಕಂದ್ರೆ ಈ ತರ ಇದ್ರೆ ಯಾರು ಬಂದಿರ್ಬೋದು ಅಂತ ಏನೋ ಸ್ವಲ್ಪ ಫ್ಲಾಶ್ ಆಗುತ್ತೆ. ಸರ್ ಕ್ವಾರಂಟೈನ್ದಲ್ಲಿ ಏಕಾಏಕಿ ಮನೆಗೆ ನುಗ್ಗಿದ್ದಾರೆ ಅಪ್ರಾಪ್ತ ಹೆಣ್ಮಕ್ಳು ಇರೋ ಇವತ್ತು ನಿಜವಾಗ್ಲೂ ಒಂದು ರೀತಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಪೊಲೀಸರೇ ಆಗಿದ್ರೆ ಇವತ್ತು ರೌಡಿಗಳು ಎದುರುತ್ತರೋ ನನಗೆ ಗೊತ್ತಿಲ್ಲ ಈ ತರ ಅಪರಾಧ ಎದುರ್ಕೋಬೋದು ಇವತ್ತು. ಯಾಕಂದ್ರೆ ಹೆಣ್ಮಕ್ಳ ಅಥವಾ ಅಪ್ರಾಪ್ತ ಹೆಣ್ಣು ಮಕ್ಕಳ ಬಗೆಗೆ ಇವತ್ತು ಕಾನೂನುಗಳು ನಿಜವಾಗ್ಲೂ ತುಂಬಾ ಬಿಗಿಯಾಗಿ ಇವತ್ತು ಇದೆ. ಹೇಳ್ಬೇಕು ಅಂತಂದ್ರೆ ಇವತ್ತೊಂದು ಹೆಣ್ಮಗು ಮುಟ್ಟೋದಕ್ಕೂ ಒಬ್ಬ ಎಂತವನೇ ಅಂತ ಪ್ರಭಾವಿ ಆದ್ರೂ ಎದುರ್ಕೋತಾರೆ. ಅಂತ ಸಮಯದಲ್ಲಿ ರೌಡಿಗಳಂತೂ ಅದನ್ನ ಮನಸ್ಸು ಮಾಡ್ತಾರೆ ಅನ್ನೋದು ನನಗೆ ಇವತ್ತು ಗೊತ್ತಿಲ್ಲ ಏನು ಅಂತ. ಆದ್ರೆ ಸ್ವತಃ ಪೊಲೀಸರು ಮಾಡಬಹುದು ಅಂತ ಆದ್ರೆ ನಿಜವಾಗ್ಲೂ ಕಾನೂನನ್ನು ಇವ್ರು ಯಾವ ರೀತಿ ಪೊಲೀಸರಾಗಿದ್ರೆ ಯಾವ ರೀತಿ ಕಾಯ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ತಲೆಯಲ್ಲಿ ಉಟ್ಕೊಳ್ಳುತ್ತೆ. ಇದೊಂದು ರೀತಿ ಬೇರೆ ತರದ ಮಾನಸಿಕ ಇದನ್ನ ಉಂಟು ಮಾಡ್ತಾರೆ ಸಾರ್ವಜನಿಕ ಭಾವನೆ. ನೋಡ ಈ ತನಿಖೆಯಲ್ಲಿ ಗೊತ್ತಾಗುತ್ತೋ ಏನು ನಿಜವಾಗ್ಲೂ ಯಾರು ಇಲ್ಲಿ ಬಂದಿರುವಂತ ನಿಜವಾಗ್ಲೂ ಪೊಲೀಸರ ಅಥವಾ ಯಾರು, ಯಾಕಂದ್ರೆ ಪೊಲೀಸ್ ಜೀಪ್ ಎಲ್ಲ ತಗೊಂಡು ಬಂದಿದ್ದಾರೆ. ಪೊಲೀಸರೇ ಆದ್ರೆ ನಿಜವಾಗ್ಲೂ ಇದು ಹೆಂಗೆ ಯಾವ ರೀತಿ ಆಗುತ್ತೆ ಇದು ಅನ್ನೋದನ್ನ ಈ ಪೊಲೀಸರು ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋತಾರೆ, ಅದ್ರ ವ್ಯವಸ್ಥೆ ಹೇಗೆ ನೋಡುತ್ತೆ, ಸರ್ಕಾರಗಳೇನು ತಗೊಳುತ್ತೆ ಅನ್ನೋದನ್ನ ನೋಡೋಣ. ನಮಸ್ಕಾರ. ಇಲ್ಲ ಬರಲ್ಲ ಸರ್, ಸ್ವಲ್ಪ ಬಿಟ್ಟಿದ್ದೀನಿ, ಸ್ವಲ್ಪ ಸರಿ ಮಾಡ್ತೀನಿ. ಬೆಳಿಗ್ಗೆ 10 ಗಂಟೆಗೆ ಬಂದು ಹೋಗ್ತಾರೆ, ಮತ್ತೆ ಮಧ್ಯಾಹ್ನ 8 ಜನ ಗಾಡಿ ನಂಬರ್ ಇದೆಯಾ? ಸರ್ ಬೈಕಿಂದೊಂದು ಇನ್ಸಿಲ್ ನೀಟಾಗಿ ಕಾಣಲಿಲ್ಲ, ಬೈಕಿಂದು ಇನ್ಸಿಲ್ ಅಂತ ಕಂಡಿಲ್ಲ, ನಂಬರ್ ಎಲ್ಲ ಇದೆ ಸರ್, ಬರ್ದಿದ್ದೀನಿ ಸರ್. Geo 1553. ಟ್ರೈನ್ ಸಂಖ್ಯೆ ಮತ್ತೆ ಗಾಡಿ ಜೀಪ್ ಸಂಖ್ಯೆ ಎರಡು
ಗೊತ್ತಿದ್ರೆ ಹೇಳಿ, ಇಲ್ಲಾಂತಂದ್ರೆ ಬಿಡಿ, ಆಮೇಲೆ ಎಂಕ್ವೈರಿ ಮಾಡೋಣ. ಬೇರೆ ಕ್ಯಾಮ್ರಾ ಚೆಕ್ ಮಾಡೋಣ. KA ಇಲ್ಲ, KM ಅಂತ ಇದೆಯಾ? KM ಬೇಕು ಅಂತ. KM ಅಂತ ಯಾರು ತೋರಿಸ್ತಾರೆ? ಅದು ಬೇರೆ ಇಲ್ಲಿ KA ಬರಬೇಕು, ಇಲ್ಲ KL ಬರಬೇಕು, ಇಲ್ಲ AP ಬರಬೇಕು. KM ಅಂತ ಇರ್ಬೇಕು, ಯಾವ ಸ್ಟೇಟ್ ಆಯ್ತು. ಅಲ್ಲ ನಂಬರೇ ಅದೇ ಇರುವಂತೆ ನಾವು ಯಾವ ಬೇರೆ ನಂಬರ್ ಹಾಕೊಂಡು ನೋಡೋಣ. ಅದೆಲ್ಲ ಆರಾಮಾಗಿ ಸಿಗುತ್ತೆ. ಅಲ್ಲೆಲ್ಲ ಸುತ್ತಮುತ್ತ ಅಲ್ಲೇ CC ಕ್ಯಾಮ್ರಾಗಳು ಇರ್ತದೆ. ಕರೆಕ್ಟ್ ನಂಬರ್ ಇದ್ರೆ ನಾವು ಎದುರು ಇಟ್ಕೊಂಡ್ರೆ ಅದು ಕರೆಕ್ಟ್ ನಂಬರ್ ಇಲ್ಲ, ಇಲ್ಲ ರೀತಿ ಹಂಗಿದ್ರೆ ಯಾರೋ ಇವರು ಕಳ್ಳರೇ ಬೇಕಾದ್ರೆ ಫೇಕ್ ಮಾಡಿದ್ದಾರೆ. ಕಳ್ರಿರ್ಬೇಕು ಸರ್, FIR ಮಾಡಿ ನೋಡೋಣ, ತನಿಖೆ ಮಾಡೋದು ನೀವು ನೋಡ್ದೆ ಲೇಡೀಸು ಎಲ್ಲರೂ ಕೊಡ್ತಾರೆ ಖಾಲಿ ಕೆಲಸ ಮಾಡಿದ್ದಾರೆ ಸರ್ ಅವರು. ಈಗ ಕಳ್ಳ ದಾವಣಗೆರೆ ಸ್ಕೂಲ್ ಯಾವ್ದು ಪೊಲೀಸು ಅಂತ ಹೇಳಿ ಯೂನಿಫಾರ್ಮ್ ಹಾಕೊಂಡು ಯಾರನ್ನೋ ರಾಬರಿ ಮಾಡಕ್ ಹೋಗಿ ವಿದ್ಯಾನಪುರದಲ್ಲಿ ರೋಲ್ ಕಾಲ್ ಮಾಡ್ಕೊಂಡು ಸಿಗಾಕೊಂಡಿದ್ದಾರೆ. ಆದ್ರೆ ಯಾರೋ ಬಂದು ಎತ್ಕೊಳ್ಳೋದು ಏನ್ ಮಾಡ್ತಾರೆ ಯಾರು ಗೊತ್ತಾಗುತ್ತೆ? 3 ಜನ ಗಂಡ. RBI ಅಂತ ಹೇಳಿ 7 ಕೋಟಿ ದಯಮಾಡಿ FIR ಮಾಡಿ ಕೊಡಿ. ಈಗ ಯಾಕಂದ್ರೆ ಅಪ್ರಾಪ್ತ ಯುವತಿ ಅಂತ ಏನಿದಾಳಲ್ಲ, ಇನ್ನು ಕಾಗ್ನಿಸಬಲ್ ಇದಾಗುತ್ತೆ, ಮನೆ ನುಗ್ಗಿರೋದು ಕಾರಣಕ್ಕೆ ಮಾಡ್ಕೊಂಡ್ರೆ ಏನಿದೆ ಸರ್, ಅದು ಸಂಬಂಧಪಟ್ಟ ಕೇಸ್ ನಾವು ಇದು ಮಾಡಿ ಎಫ್ಐಆರ್ ಮಾಡ್ಕೊಡ್ತೀವಿ. ದಯವಿಟ್ಟು ಮಾಡ್ಕೊಡಿ. ಈಗಲೇ ಮತ್ತೆ ನಮ್ಗೆ FIR ಒಂದು ಕಾಪಿ ಕೊಟ್ಟರೆ ಸರ್ ತುಂಬಾ ನಿಮ್ಗೆ ಉಪಯೋಗ ಆಗುತ್ತೆ. ನಿಮ್ಮಿಂದ ಅದೇ ವ್ಯವಸ್ಥೆ ಮೇಲೆ ನಂಬಿಕೆ ಬರ್ತದೆ. ಇಲ್ಲಿ ನಮ್ದು ಪೆನ್ ಇದು ರಿಜಿಸ್ಟರ್ ಬುಕ್ ಅಲ್ವಾ? ಇದು ರಿಜಿಸ್ಟರ್ ಬುಕ್ ತಾನೆ. ನಾವು ಬಂದಿದ್ದು ಉದ್ದೇಶ ಇದೆ. ಫೋನ್ ನಂಬರ್ 80 500 600 1 ನಾಗಲಕ್ಷ್ಮಿ. ಹೇಳಿ ನಂಬರ್ ಹೇಳಿ. ಇದೆ ಅದರಲ್ಲಿ ಇದೆ ಅದೇ ನಂಬರ್ ಇದೆ ಅಲ್ವಾ? 6360 ಆಮೇಲೆ ಸತೀಶ್ ಹೇಳಿ ನಂಬರ್ 9945 9945 1270 ಮುದ್ದೇಶ ಅದೇ ಉದ್ದೇಶ ಗೊತ್ತಾಯ್ತು. ರಿಜಿಸ್ಟರ್
ಪೊಲೀಸರೆಂದು ಹೇಳಿಕೊಂಡು ಮನೆಗೆ ಹೋಗಿ ಗಾಡಿ ಮನೆಯಲ್ಲಿ ದೂರದಲ್ಲಿ ಮಾಡಿ ವ್ಯಕ್ತಿಯನ್ನು ಎದುರಿಸಿ ಅವ್ರನ್ನ ಗಾಡಿನ ಅಪ್ರಾಪ್ತ ಪೊಲೀಸರು ಅಥವಾ ಬೇರೆಯವರು ಗೊತ್ತಿಲ್ಲ ಒಟ್ಟು ಈ ತರ ಗಾಡಿ ಬಗ್ಗೆ ಯಾವುದೇ ನೋಟಿಸ್ ಕೊಡ್ದೇನೆ ಗಾಡಿನ ಎತ್ಕೊಂಡು ಈಗ ನೀವ್ ಹೇಳೋದ್ರ ಅದು ಮ್ಯಾಚ್ ಆಗ್ತಾ ಇಲ್ಲ ಗಾಡಿ ಅಂತ ಹೇಳ್ತಿದ್ದೀರಾ. ಒಂದು ಗಾಡಿ ಚೆಕ್ ಮಾಡಿದೆ ನೋಡಿ ನೋಡಿ ಇಲ್ಲ ಏಕದಮ್ ಇಲ್ಲೇ ಏನ್ ಮಾಡಲ್ಲ ಜಸ್ಟ್ ಏನಾರ ಒಂದು ಈಗ ಸಿಗ್ಬೋದು ಅನ್ನೋ ನೀವು ಪ್ರಯತ್ನ ಮಾಡೋದಲ್ಲ ನಿಜವಾಗ್ಲೂ ಅದು ಪ್ರಶಂಸನೀಯ. ಅದು ಅಲ್ಲ ಫಸ್ಟ್ ಆ ಕೆಲಸ ನೋಡ್ಬೋದ ಏನೋ ತಕ್ಕಂತ ಪ್ರೂಫ್ ಸಿಕ್ಕಿದ್ರೆ ಈಗ ಈ ಕೇಸ್ ಅಂತ ಒಂದು ಪೊಲೀಸ್ ಗಾಡಿನೇ ಹಾಕಿದ್ರೆ ಪೊಲೀಸ್ ಗಾಡಿನೇ ಯಾವ್ದು ಸಂಬಂಧಪಟ್ಟ ಯಾವ ಸ್ಟೇಷನ್ ಏನ್ ಬರುತ್ತೆ ಎಂಕ್ವೈರಿ ಮಾಡಿ ಇಲ್ಲ ಇಲ್ಲ ಸರಿ ನೀವು ಮಾಡಿದ್ ಸರಿ ದಯಮಾಡಿ. ದಯಮಾಡಿ ಒಂದು FIR ಮಾಡ್ಕೊಡಿ ದಯವಿಟ್ಟು. ಕಟ್ ಮಾಡಿ ಯಾರ್ದಿದು ಅದನ್ನೊಂದು ಸರ್ ನಿಮ್ಮದು ಲೈವ್ ಕಟ್ಟಿಲ್ಲ ಹೇಗೆ ಸರ್? ಇಲ್ಲಿ ಯಾಕೆ ಸರ್? ನಮ್ಗೆ ಈ ಥರ ಗೊತ್ತಾಗಿಲ್ಲ. ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ನೋಡ್ತಾ ಇದ್ದಾರೆ ಮಾತಾಡೋದು ಎಷ್ಟು ಜನ ಅಷ್ಟೇ ಯಲಹಂಕ ಪೇಜ್ ಸರ್. ಯಲಹಂಕ ಸೈಡ್ ಇಷ್ಟು ನಮ್ಮನ್ನು ಡೆವಲಪ್ಮೆಂಟ್ ಆಗಿದೆ ಸರ್. ಹಿಂದೆ ಸ್ಟೇಟ್ ಪೇಜ್ ಇದೆ ಪ್ರಾಬ್ಲಮ್. ವಾಟ್ಸಪ್ಪಲ್ಲಿ ಕಳಿಸಿದ್ದು ಫೋಟೋಸು ವೆಹಿಕಲ್ ಟಾಟಾ ಕ್ಲೀನರ್ಸ್ ನೋಡಿ ಆ ವಿಡಿಯೋದಲ್ಲಿ ಇದನ್ನ ಇಟ್ಕೊಂಡು ಸಣ್ಣ ಇಟ್ಕೊಳ್ಳಿ.
ಇನ್ನೂ ಒಳಗಡೆ ಹೋದವ್ರು ಬಂದಿಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟದೆ ಪೊಲೀಸರಿಗೆ ಕೆಲಸ ಮಾಡಿರ್ತಾರೆ ಅಂತ. ಇಂಗ್ಲೀಷ್ ಕೂಡ ಸರಿಯಾಗಿ ಪೂರ್ತಿ ವಿಡಿಯೋ ಆಗಿಲ್ಲ, ಅದಾಗಿಲ್ಲ ಇನ್ನು. ಎಲ್ಲ ಇವಾಗ ಫೋನ್ ಮಾಡ್ತಾರೆ, ಅವಾಗ ಫೋನ್ ಮಾಡಿ ಒಬ್ಬರು ಇರ್ತಿಲ್ಲ. ಇವಾಗ ಫೋನ್ ಮಾಡ್ತಾರೆ, ಮೋಸ್ಟ್ಲಿ ಲೈವ್ ಮಾಡ್ತಿರ್ತಾರೆ. ಇವಾಗ ಹೋಗಿ ಕರ್ಕೊಂಬರೋದು ಯಾರು? ಆದೇಶ ಅಣ್ಣ ಅವರು. ಏರ್ಪೋರ್ಟಿಂದ ಬಂದಿದ್ದೀನಿ. ಗಾಡಿ ಇವತ್ತಿಲ್ಲ ಅಷ್ಟೊಂದು ಬರೋದು, ಯಾಕಂದರೆ ಕಾಯ್ಕೊಂಡು ಬಂದಿದ್ದಲ್ಲ ಸರ್. ಹಾಗಾಗಿ ಕಾಯಿ ಕೀಳ್ತಾವ್ರು. ಇನ್ನೂ ನಾನು 7-7:30 ಕೆಲಸ ಮಾಡ್ತಾವ್ರೆ. ಆಲ್ರೆಡಿ ಇವ್ರಿಗೆ ಗೊತ್ತಾಗ್ಬಿಟ್ಟು ಪೊಲೀಸ್ನವ್ರಿಗೆ ಹೋಗಿರೋದನ್ನು ಗೊತ್ತಿವ್ರಿಗೆ ಅಷ್ಟೊತ್ತು ತಿಳ್ಕೊಂಡಿರ್ತಾರೆ ಮೋಸ್ಟ್ಲಿ. ಲಗ್ಗಲ್ಲಿ ಹೋಗಿಲ್ಲ ಅಂತ ನನ್ನ ಸ್ಟೇಷನಿಂದ ಬಂದಿದ್ದೀನಿ. ಹೌದು, ನಮಗೇನು ಕಂಪ್ಲೇಂಟ್ ಎಲ್ಲಿ ಯಾವ ಸ್ಟೇಷನ್ ಆದರೂ ಹೌದು. ಯಾವ ಸ್ಟೇಷನ್ ಆದರೂ ಒಂದೇ ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಮಾಡ್ತೀವಿ ಅಷ್ಟೇ.
ಒಳಗಡೆ ಹೋದವ್ರು ಇನ್ನೂ ಬಂದಿಲ್ಲ. ಏನು ಡಿಸ್ಕಸ್ ನಡೀತಿಲ್ಲ ಗೊತ್ತಿಲ್ಲ. ಅದೇ ಬರ್ತದೆ. ಚೂರು ಕಡಿಸೋ ಸಮ ಅದಕ್ಕೊಂದು ಲಾಸ್ಟ್ ಒಂದು ಮೆನ್ಷನ್ ಮಾಡ್ಬಿಡು, ಏನೋ ಡಿಲೇ ಆಗಿರೋದಕ್ಕೆ ಕಾರಣ ಇದೆ ಅಂತ. ಆಗಿರೋದು ಎಷ್ಟು 6ನೇ ತಾರೀಕು 9ನೇ ತಾರೀಕು ಆಗಿರಲಿಲ್ಲ, ಇವತ್ತೆಷ್ಟು ಡೇಟ್ ಇರುತ್ತೆ ಅವರು ಗಾಬರಿ ಒಳಗಾಗಿದ್ರು, ಮೆನ್ಷನ್ ಮಾಡಿ ಹೋಗಿದ್ರು. ಯಾಕಂದ್ರೆ ಕಂಪ್ಲೇಂಟ್ ಆಕ್ಚುಲಿ ನೀವು ಇನ್ಸಿಡೆಂಟ್ ಆಗಿರೋ ಅದಕ್ಕೆ ಆಫ್ಟರ್ ಇರುತ್ತೆ ಡೇಟು ಟೈಮಿಂಗ್ ಎಲ್ಲ ಇದಾಗಿರೋದು. ಮತ್ತು ಇವತ್ತು ಮಾಡೋದಕ್ಕೆ ಯಾಕೆ ಡಿಲೇ ಆಯಿತು ಅಂತ ಅದನ್ನು ನಾವು ಕೋರ್ಟ್ ಕೊಡಬೇಕಾಗುತ್ತೆ.
ಅದಕ್ಕೆ ನೀವು ಹೇಳಿ ನೀವೇನು ಮಿಸ್ಟರ್ ಮಾಡ್ತೀರಿ ನಾವೇನೋ ಆಯ್ತು ನಾವು ಈ ಥರ ಗಾಡಿ ಹೋಗೋದಿಲ್ಲ ಮತ್ತು ಟ್ರೀಟ್ಮೆಂಟ್ ಈ ಥರ ಇತ್ತು ಸೊ ಆದ ಕಾರಣ ನಾವು ಈ ದಿನ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು ಲೈನ್ ಮೆನ್ಷನ್ ಇದು ಜಿ ನೋಡಿ ಜಿ ಓ ಅಂತ ಜಿ ಬರುತ್ತೆ. ಆಯ್ತು ಸರ್ ಇವಾಗ ಏನು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಹೆಸರು ಡ್ರಾಫ್ಟ್ ಮಾಡಿ ಕೊಡ್ತಾರೆ ಈಗ ಸೇಲ್ ಕಂಪ್ಲೇಂಟ್ ರೆಡಿ ಮಾಡ್ತಾರೆ ನೀವು ಅದನ್ನ ನೋಡಿ ಅದನ್ನ ತಗೊಂಡು ಟ್ರೀಟ್ಮೆಂಟ್ ನೀವು ಓದಿ ಆಮೇಲೆ ಸೇಲ್ ನೀವು ಸೇಲ್ ಹಾಕಿ ನಿಮ್ಮ ಹೆಸರು ಮಾತಾಡ್ತೀನಿ ಆಯ್ತು ಮಾಡ್ಕೊಂಡು ಅದನ್ನು ಬರ್ಸ್ಕೊಂಡು ವೆಯ್ಟ್ ಮಾಡೋಕ್ಕೆ ಹೇಳಿ ನಮ್ಮ ಡಾಕ್ಟರ್ ಏನು ಮಾಡ್ಬಿಟ್ಟು ಅಲ್ಲೊಂದ್ಬಿಟ್ಟು ಸೇಲ್ ಹಾಕ್ತೀನಿ ಮಾಡೋದು ಸರ್ ಅದನ್ನು ಮೆನ್ಷನ್ ಮಾಡ್ಬಿಡಿ ಸರ್ ಏನಕ್ಕೆ ಡಿಲೇ ಆಯಿತು ಅಂತ ಮೆನ್ಷನ್ ಮಾಡಿ CCTV ಕ್ಯಾಮೆರಾ ವರ್ಕ್ ಆಗುತ್ತಲ್ಲ ಸರ್ ಇಲ್ಲಿ? ಆಗಿದೆ. ಸರ್ ಪರವಾಗಿಲ್ಲ ನೀವು ಹಾಕಿದ್ರೆ ಬಂದಿದೆ ಆಕ್ಚುಲಿ ಇಲ್ಲ ಇದೊಂದು ಬೇರೆ ಇದೊಂದು ಮಾಡ್ತಾರೆ ಕರೆಕ್ಟಾಗಿ ಹಾಕ್ಬೇಕು ಅದು ಆ ಥರ ಆಮೇಲೆ ಮಾಡ್ತೀವಿ ಇವಾಗ ನೋಡ್ಬಿಟ್ಟೆ ಮಾಡಿದ್ದೀವಿ ಅದೇ ನಾವೇ ರಿಟರ್ನ್ ಯಾಕಪ್ಪ ನಮ್ದು ಎರಡು ಅವ್ರ ಮನೇಲಿ ವರ್ಕೇನು ಮಾಡ್ತಾರೆ ಡ್ರೈವರ್ ಕ್ಯಾಬ್ ಎಷ್ಟು ಇಬ್ಬರು ಮಕ್ಕಳಿಲ್ಲ ಮತ್ತೆ ಬೋನ್ ಕೊಟ್ಟಿಲ್ಲ ಇದು ಪ್ರಸನ್ನ 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 ನಮ್ಮನ್ನ ಅಲ್ಲಿ ಕಡೆ
ನಮ್ಮ ಇವರು ರೈತರು ಮಾಡಿ ಕೂತ್ಕೊಳ್ಳಿ, ವೇಟ್ ಮಾಡಿ. ಇದು ಹಂಗೆ ಒಂದು ಅಪ್ಲಿಕೇಶನ್ ಇದಾಕ್ಬಿಡಿ. ಅದಕ್ಕೆ ಇದು ಕೊಡ್ತೀರಲ್ಲ, ಆಯ್ತು, FIR ಕಾಪಿ. ಕಾಪಿನೇ ಕೊಡ್ತೀರಲ್ಲ ಅಪಾಯಿಂಟ್ಮೆಂಟ್ ಸರಿ. ಇದಾದ್ರೆ ಬೇರೆ ಏನಾದ್ರು ಸರ್, ಅದು ಓಕೆ, ಬಟ್ ಅದು ಬಿಟ್ಟು ಅದು ಕೊಟ್ಟರೆ ಏನಾಗಲ್ಲ. ಈಗ FIR ಕಾಪಿ FIR ಕಾಪಿ ಆಯ್ತು. ಸರಿ ಸರ್, ಆಯ್ತು. ಬರೀ ಸರ್ ಕೂತ್ಕೊಳ್ಳಿ. ಓಕೆ ಸರ್. ಒಂದೊಂದು ಇಮೇಜ್ ಹಾಕ್ತೀನಿ ಸರ್, ಹಿಂದೆ ಬರೋದು. ಹಲೋ ಇಮೇಜ್ ಹಾಕಿ. ಹಾಂ ಮಾಡ್ತೀನಿ. ಆಯ್ತು ಬನ್ನಿ ಕೊಡ್ತೀನಿ. ಸರ್ ಇದು ಲೈವಲ್ಲಿ ಹಿಂಗೆ ಇರಬೇಕಾ? ಅಲ್ಲ ನೈವ್ ಬರೋದೆ ಅಂತಲ್ಲ. ಇಲ್ಲ ಹಾಂ ಬನ್ನಿ ಮೇಡಮ್, ಬನ್ನಿ ಎಲ್ಲ. ಕಾಣಿಸಲ್ಲ. ಆಯಿತು, ಇಷ್ಟೊತ್ತು ನೀವು ನೋಡಿದ್ರಿ ಪೀಣ್ಯ ಪೊಲೀಸ್ ಠಾಣೆಯವರು ಒಂದಿಷ್ಟು ಪಾಸಿಟಿವ್ ಆಗಿ ಇದು ಮಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಅವರು ಮುತ್ತು ಬನ್ನಿ ಇಲ್ಲ, ಒಂದು 4-5 ಜನ ಅಷ್ಟೇ ಕಾಣೋದು ಅದಕ್ಕೆ. ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಇದನ್ನ FIR ಮಾಡಿಕೊಡ್ತೀವಿ ಈಗಲೇ ಹೇಳಿದ್ದಾರೆ. ಆ ಕಾರಣಕ್ಕೆ ಈಗ ನಾವು ಬಂದಿದ್ದು ಅದೇ ಕಾರಣ. ಯಾರು ಅದು ಏನಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಿಜವಲ್ಲ. ಯಾಕೆಂದರೆ ಈಗಾಗಲೇ ನೀವು ಮೊನ್ನೆ ಎಲ್ಲ ನೋಡ್ತಾ ಇದ್ದೀರಿ, ವಿದ್ಯಾರಣ್ಯಪುರಂ ಕ್ಷೇತ್ರದಲ್ಲಿ ಯಾರೋ ಕೇಸನ್ನು ಅಂತ ಹೇಳ್ಕೊಂಡು ಕೇಸನ್ನು ಪೊಲೀಸ್ ಅಂತ ಹೇಳ್ಕೊಂಡು ರಾತ್ರಿ ಬೇರೆ ಬೇರೆ ಮಾಡ್ತಾ ಸಿಗಾಕೊಂಡು ಜೈಲಲ್ಲಿರುವಂಥ ವ್ಯಕ್ತಿಗಳು ಈಗಾಗಲೇ ಇದ್ದಾರೆ. ಈ ಥರದ್ದೆಲ್ಲ ಆಗಿರುವಂಥ ಇಂತಹ ಸಮಯದಲ್ಲಿ ಬೇರೆ ಬೇರೆ ಕಡೆ ಈ ಥರದ್ದೆಲ್ಲ ಪೊಲೀಸರು ಅಂತ ಹೇಳ್ಕೊಂಡು ದರೋಡೆ ರಾತ್ರಿ ಮಾಡಿ ತಗಲಾಕೊಂಡಿದ್ದು ಅಂತ ಎಷ್ಟೋ ಜನರನ್ನ ನಾವು ದೇಶವಾಗಿರುವಾಗ ನಮಗೂ ಈಗ ಅದೇ ಒಂದು ಇದಿದೆ. ಯಾಕೆಂದರೆ ಇವ್ರು ಯಾರೋ ಒಂದಿಷ್ಟು ಜನ ತುಂಬ ರೌಡಿಗಳಿಗಿಂತ ಕೀಳಾಗಿ ನೆಟ್ಕೊಂಡಿರೋ ಕಾರಣಕ್ಕೆ ಇವರು ನಿಜವಾಗ್ಲೂ ರೌಡಿಗಳ ಅಥವಾ ಪೊಲೀಸರ ಏನು ಅನ್ನೋ ಥರದಲ್ಲೇ ಒಂದು ರೀತಿಯ
ಏನು ಹೇಳ್ತೀವಿ ಕಳವಳದಲ್ಲಿ ನಾವಿದ್ದೀವಿ. ಆ ಕಾರಣಕ್ಕೆ ನಮಗಂತೂ ಯಾರು ಅಂತ ಗೊತ್ತಿಲ್ಲ. ಆ ಕಾರಣಕ್ಕೆ ದೂರ ಕೊಡೋಕೆ ಬಂದ್ವಿ. ಈಗ ಅವ್ರು ಏನೋ ಒಂದು ಗಾಡಿ ನಂಬರ್ ಇಟ್ಕೊಂಡು ಚೆಕ್ ಮಾಡಿದ್ರು, ಇದ್ಯಾವುದೋ ನಮ್ಗೆ ಇದಾಗ್ತಾ ಇಲ್ಲ ಅನ್ನೋದನ್ನು ಅವ್ರು ASI ಹೇಳಿದ್ರು. ನಮ್ಮ ಗೌರ್ಮೆಂಟ್ ಗಾಡಿಗೆ ಏನೋ ಇದಾಗ್ತಿದೆ, ಯಾವುದೋ ನಂಬರ್ ಸೂಟ್ ಆಗ್ತಿಲ್ಲ ಅಂತ. ಆ ಕಾರಣಕ್ಕೆ ನೋಡೋಣ, ಈಗ FIR ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ FIR ಕಾಪಿ ಕೊಟ್ಟ ತಕ್ಷಣ ಮತ್ತಿನ್ನೊಂದು ಲೈವ್ ಬಂದು ತಿಳಿಸಿ, ಅಥವಾ ಇದು ಈ ಲೈವ್ನ ಇಲ್ಲಿ ಎಂಡ್ ಮಾಡ್ತೀವಿ. ಅದಾದಮೇಲೆ FIR ಆದಮೇಲೆ ಮುಂದಿಂದು ಯಾವ ಯಾಕೆಂದರೆ ಮಹಿಳಾ ಆಯೋಗಕ್ಕೋ ಇನ್ಯಾವ ಬೇರೆ ಇನ್ಯಾವ ಸಂಸ್ಥೆಗಳಿಗೆ ನಾವು ದೂರನ್ನ ಸಲ್ಲಿಸ್ಬೋದು ಅಂತ ನೋಡ್ತಾ ಅಲ್ಲಿಗೂ ಹೋಗಿ ದೂರನ್ನ ಸಲ್ಲಿಸಲಾಗುತ್ತೆ. ಸದ್ಯಕ್ಕೆ ಹಂಗಂತ ಹೇಳಿ ಈ ಥರದ್ದು ಎಲ್ಲೇ ಆದ್ರೂ ದಯಮಾಡಿ ಅದು ಆಗೋಕ್ಕಿಂತ ಮುಂಚೆ ದಯಮಾಡಿ ನಿಮ್ಮ ಮನೆಗೂ ಈ ಥರದ್ದೆಲ್ಲ ನಿಮಗೂ ಈ ಅನುಭವಗಳು ಆಗೋಕ್ಕಿಂತ ಮುಂಚೆ ದಯಮಾಡಿ ಬನ್ನಿ. KRS ಪಕ್ಷದ ಸದಸ್ಯತ್ವವನ್ನು ತಗೊಳ್ಳಿ. ದೇಣಿಗೆ ಕೊಡೋದ್ರ ಮೂಲಕ ಈ ಒಂದು ಮಹಾ ರಾಜಕೀಯ ಕ್ರಾಂತಿಯನ್ನು ಬೆಂಬಲಿಸಿ. ನೀವು KRS ಪಕ್ಷಕ್ಕೆ ಬರೋದ್ರ ಮೂಲಕ ನೀವೊಂದಿಷ್ಟು ಧೈರ್ಯ, ಚೈತನ್ಯ, ಸ್ಫೂರ್ತಿಯನ್ನು ಪಡ್ಕೊಂಡು ಈ ಮಹಾಕ್ರಾಂತಿಯಲ್ಲಿ ನೀವು ಸಹಭಾಗಿತ್ವ ತಗೊಳ್ಳಿ ಅಂತ ಹೇಳ್ತಾ ಈ ಲೈವ್ನ ಎಂಡ್ ಮಾಡ್ತೀವಿ. ಬಂದಂಥ ಎಲ್ಲ ನನ್ನ ಆತ್ಮೀಯ ಪದಾಧಿಕಾರಿಗಳಿಗೆ, ನಮ್ಮ ಹಿರಿಯರು ಪಾಕಿಸ್ತಾನ ಇದ್ದಾರೆ, ನಮ್ಮ ಗ್ರಾಮೀಣರು ಇದ್ದಾರೆ, ಜಿಲ್ಲಾಧೀಶ ಪ್ರದೀಶ್ ಅವರಿದ್ದಾರೆ, ಇದೆಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು, ನಮ್ಮ ನಮ್ಮ ಜಿಲ್ಲಾ ಪದಾಧಿಕಾರಿಗಳಾದ ನಾಗರಾಜ್ ಅವರಿದ್ದಾರೆ, ನಮ್ಮ ಸೋಮಶೇಖರ್ ಅವರಿದ್ದಾರೆ, ನಮ್ಮ ಶ್ರೀನಿವಾಸ್ ಅವರಿದ್ದಾರೆ. ಹಂಗಾಗಿ ಎಲ್ಲರೂ ಬಂದಂಥ ಎಲ್ರಿಗೂ ಮಂಜು ಅವರಿದ್ದಾರೆ. ಎಲ್ರಿಗೂ ಬಂದಂಥ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಎಲ್ಲರೂ ಎಂಡ್ ಮಾಡ್ತೀವಿ. KRS ಪಕ್ಷಕ್ಕೆ ಜೈ, ರಘುನಂದನ್ ಅವ್ರಿಗೆ ಜೈ. ಆಯ್ತು. ಸರಿ, ಸರಿ, ಆಪ್ ಮಾಡ್ಬಿಡಿ.